ಹಾಯ್ ಹೆಲೋ ಎಲ್ರಿಗೂ ಶಿವಗಂಗಾ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮೊನ್ನೆ ನಾವು ಜಿಕೆಗೆ ಸಂಬಂಧಪಟ್ಟಂಥ 20 ಕ್ವಶನ್ಗಳನ್ನು ನೋಡಿದ್ದೀವಿ. ಇವಾಗ ಪಾರ್ಟ್ 2ನಲ್ಲಿ ಮತ್ತೆ ಇನ್ನೂ 20 ಕ್ವಶನ್ಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಭೋಗನಂದೇಶ್ವರ ದೇವಾಲಯವು ಯಾರ ಕಾಲದಲ್ಲಿ ಪ್ರಸಿದ್ಧವಾಗಿದೆ ಅಂತೇಳಿ ಕೇಳಿದ್ದಾರೆ. ಇದಕ್ಕೆ ಉತ್ತರ, ನೊಳಂಬರ ಕಾಲದಲ್ಲಿ ಭೋಗನಂದೇಶ್ವರ ಅನ್ನೋ ದೇವಾಲಯ ಪ್ರಸಿದ್ಧವಾಗಿತ್ತು. ಎರಡನೇ ಪ್ರಶ್ನೆ, ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಕಂಡುಬರುತ್ತದೆ ಅಂತ ಕೇಳಿದ್ದಾರೆ. ಉತ್ತರ, ನಾಗರಹೊಳೆಯಲ್ಲಿ ರಾಷ್ಟ್ರೀಯ ಉದ್ಯಾನವನ ಕಂಡುಬರುತ್ತದೆ. ಇದು ಕೊಡಗು ಜಿಲ್ಲೆಯಲ್ಲಿ ಬರ್ತದೆ. ಮೂರನೇ ಪ್ರಶ್ನೆ, ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಅಂತೇಳಿ ಯಾವುದಕ್ಕೆ ಕರಿತಿದ್ರು. ಮೈಸೂರನ್ನು ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಅಂತೇಳಿ ಕರಿತಿದ್ರು. ನಾಲ್ಕನೇ ಪ್ರಶ್ನೆ, ಮದರಸ ವಿದ್ಯಾಕೇಂದ್ರವು ಯಾವ ಜಿಲ್ಲೆಯಲ್ಲಿ ಕಂಡುಬರ್ತದೆ ಅಂತ ಕೇಳಿದ್ದಾರೆ ನೋಡ್ರಿ. ಈ ಮದರಸ ಅನ್ನೋ ವಿದ್ಯಾಕೇಂದ್ರವು ಬೀದರ್ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಮತ್ತು ಬೀದರ್ ಜಿಲ್ಲೆ ಎದಕ್ಕೆ ಪ್ರಸಿದ್ಧವಾಗಿದೆ? ಬಿದಿರು ಕೆತ್ತನೆಗೆ ಬೀದರ್ ಜಿಲ್ಲೆ ಪ್ರಸಿದ್ಧವಾಗಿದೆ. ಈ ಥರ ಬಂದಾಗ ನಾವು ನೆನ್ಪಿಟ್ಕೊಳ್ಬೇಕ್ರಿ. ಐದನೇ ಪ್ರಶ್ನೆ, ಜೈನರ ಕಾಶಿ ಎಂದು ಯಾವುದಕ್ಕೆ ಕರೀತಾರ, ಇದು ಯಾವ ಜಿಲ್ಲೆಯಲ್ಲಿ ಕಂಡುಬರ್ತದೆ ಅಂತ ಕೇಳಿದ್ದಾರೆ. ಮೂಡಬಿದ್ರೆಯನ್ನು ಜೈನರ ಕಾಶಿ ಅಂತೇಳಿ ಕರೀತಾರೆ. ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರ್ತದೆ. ಆರನೇ ಪ್ರಶ್ನೆ, ಅತಿ ಹೆಚ್ಚು ನದಿಗಳು ಹರಿಯುವ ರಾಜ್ಯ ಯಾವುದಂತ ಕೇಳಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ನದಿಗಳನ್ನು ಹರಿತಾವ. ಏಳನೇ ಪ್ರಶ್ನೆ, ಜನಸಾಂದ್ರತೆಯಲ್ಲಿ ಅತಿ ದೊಡ್ಡ ರಾಜ್ಯ ಯಾವುದಂತೇಳಿ ಕೇಳಿದ್ದಾರೆ. ಇದಕ್ಕೆ ಉತ್ತರ, ಜನಸಾಂದ್ರತೆಯಲ್ಲಿ ಬಿಹಾರ್ ರಾಜ್ಯವು ಅತಿ ದೊಡ್ಡ ರಾಜ್ಯವಾಗಿದೆ. ಎಂಟನೇ ಪ್ರಶ್ನೆ, ಹಳೆಯ ವಿಶ್ವವಿದ್ಯಾಲಯ ಯಾವುದಂತೇಳಿ ಕೇಳಿದ್ದಾರೆ. ಈ ಹಳೆಯ ವಿಶ್ವವಿದ್ಯಾಲಯ ಕೋಲ್ಕತ್ತಾ ವಿಶ್ವವಿದ್ಯಾಲಯವು ಅತ್ಯಂತ ಹಳೆಯ ವಿಶ್ವವಿದ್ಯಾಲಯವಾಗಿದೆ. ಒಂಬತ್ತನೇ ಪ್ರಶ್ನೆ, ಅತಿ ದೊಡ್ಡ ಹಿಂದೂ ದೇವಾಲಯವು ಯಾವುದು ಮತ್ತು ಅದು ಎಲ್ಲಿ ಕಂಡು ಬರ್ತದೆ ಅಂತೇಳಿ ಕೇಳಿದ್ದಾರೆ. ಇದಕ್ಕೆ ಉತ್ತರ, ಅತಿ ದೊಡ್ಡ ಹಿಂದೂ ದೇವಾಲಯ ಯಾವುದಂದ್ರೆ ಅಕ್ಷರಧಾಮ ದೇವಾಲಯ. ಇದು ದೆಹಲಿಯಲ್ಲಿ ಕಂಡು ಬರ್ತದೆ ರೀ. ಹತ್ತನೇ ಪ್ರಶ್ನೆ, ಹೆಚ್ಚು ರಾಜ್ಯ ರಸ್ತೆ ಹೊಂದಿರುವ ರಾಜ್ಯ ಯಾವುದಂತೇಳಿ ಕೇಳಿದ್ದಾರೆ. ಮಹಾರಾಷ್ಟ್ರ ರಾಜ್ಯ ಏನದಲ್ರಿ, ಅದು ಅತಿ ಹೆಚ್ಚು ರಾಜ್ಯ ರಸ್ತೆಯನ್ನು ಹೊಂದಿರುವ ಒಂದು ರಾಜ್ಯವಾಗಿದೆ. 11ನೇ ಪ್ರಶ್ನೆ, ಇಂಡಿಯನ್ ಮ್ಯೂಸಿಯಂ ಯಾವ ಸ್ಥಳದಲ್ಲಿ ಕಂಡು ಬರ್ತದೆ ಅಂತ ಕೇಳಿದ್ದಾರೆ. ಈ ಇಂಡಿಯನ್ ಮ್ಯೂಸಿಯಂ ಅನ್ನೋದು ಕೋಲ್ಕತ್ತಾದಲ್ಲಿ ಕಂಡು ಬರ್ತದೆ. ಅಂತಾರಾಷ್ಟ್ರೀಯ ಹುಲಿಯ ದಿನ ಯಾವಾಗ ಆಚರಿಸ್ತಾರೆ ಅಂತ ಕೇಳಿದ್ದಾರೆ. ಜುಲೈ 29 ಅಂತಾರಾಷ್ಟ್ರೀಯ ಹುಲಿ ದಿನವನ್ನಾಗಿ ನಾವು ಆಚರಿಸುತ್ತೇವೆ. 13ನೇ ಪ್ರಶ್ನೆ, ಡಾಕ್ಟರ್ BR ಅಂಬೇಡ್ಕರ್ ಅವರು ಜನ್ಮಸ್ಥಳವಾದ ರಾಜ್ಯ ಯಾವುದಂತ ಕೇಳಿದ್ದಾರೆ. ಮಹೌ, ಇದು ಮಧ್ಯಪ್ರದೇಶ ರಾಜ್ಯದಲ್ಲಿ ಬರ್ತದೆ. 14ನೇ ಪ್ರಶ್ನೆ, 5ನೇ ಬೌದ್ಧ ಸಮ್ಮೇಳನದ ಆಶ್ರಯ ದೊರೆ ಯಾರು, ಇದು ಎಲ್ಲಿ ನಡೆಯುತ್ತೆ ಅಂತೇಳಿ ಕೇಳಿದ್ದಾರೆ. 5ನೇ ಬೌದ್ಧ ಸಮ್ಮೇಳನದ ಆಶ್ರಯ ದೊರೆ ಹರ್ಷವರ್ಧನ. ಇದು ಕನೋಜದಲ್ಲಿ ನಡೆಯಿತು. 15ನೇ ಪ್ರಶ್ನೆ, ಕೋಲ್ಕತ್ತಾ ಬಂದರು ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ ಅಂತ ಕೇಳಿದ್ದಾರೆ ನೋಡ್ರಿ. ಈ ಕೋಲ್ಕತ್ತಾ ಬಂದರು ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಕಂಡು ಬರುತ್ತದೆ. 16ನೇ ಪ್ರಶ್ನೆ, ಗಾಂಧಿ ಸಾಗರ ಅಣೆಕಟ್ಟು ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ ಅಂತ ಕೇಳಿದ್ದಾರೆ. ಈ ಗಾಂಧಿ ಸಾಗರ ಅಣೆಕಟ್ಟು ಮಧ್ಯಪ್ರದೇಶ ರಾಜ್ಯದಲ್ಲಿ ಕಂಡು ಬರುತ್ತದೆ. 17ನೇ ಪ್ರಶ್ನೆ, ದೂಧ ಸಾಗರ ಜಲಪಾತವು ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ. ಇದನ್ನು ಕ್ವಶನ್ ಆಗಿದೆ ರೀ. ಗೋವಾ ರಾಜ್ಯದಲ್ಲಿ ಇದು ದೂದ್ ಸಾಗರ್ ಅನ್ನುವಂಥ ಜಲಪಾತವನ್ನು ಕಂಡು ಬರ್ತದೆ. 18ನೇ ಪ್ರಶ್ನೆ, ಮೇಘಮಲೈ ಹುಲಿಧಾಮ ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ. ಈ ಮೇಘಮಲೈ ಅನ್ನೋ ಹುಲಿಧಾಮ ತಮಿಳುನಾಡು ರಾಜ್ಯದಲ್ಲಿ ಕಂಡು ಬರ್ತದೆ. 19ನೇ ಪ್ರಶ್ನೆ, ಮುಂಡಾರಿ ಭಾಷೆ ಯಾವ ರಾಜ್ಯದಲ್ಲಿ ಆಡ್ತಾರೆ. ಜಾರ್ಖಂಡ್ ಅನ್ನೋ ರಾಜ್ಯದಲ್ಲಿ ಮುಂಡಾರಿ ಭಾಷೆಯಲ್ಲಿ ಆಡ್ತಾರೆ. 20ನೇ ಪ್ರಶ್ನೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಸಮಾಧಿ ಸ್ಥಳಕ್ಕೆ ಏನಂತೇಳಿ ಕರೀತಾರೆ ಅಂತ ಕೇಳಿದ್ದಾರೆ. ಇದನ್ನು ಕ್ವಶನ್ ಆಗಿದೆ. ವಿಜಯ್ ಘಾಟ್ ಇದನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಸಮಾಧಿಯ ಸ್ಥಳ ಅಂತೇಳಿ ಆಗಿದೆ. ಇದೇ ಥರ ನಾವು ಇನ್ನು 20 ಕ್ವಶನ್ಗಳು ಹಂತ ಹಂತವಾಗಿ ನಾವು ನೋಡೋಣ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ನಿಮ್ಮ ಸಪೋರ್ಟ್ ಇಲ್ಲ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.